ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನಾತ್ಮಕ ಸಭೆ ನಡೆಯಿತು. ಸಭೆಯ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವ ಶ್ರೀನಾಥ್ ಪೂಜಾರ್ ಅವರು ಮಾತನಾಡಿದರು. ಪರಿಷತ್ನ ಮುಂದಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ, ಕೈಗೊಳ್ಳಬೇಕಾದ ಕ್ರಮಗಳು, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಸವಾಲುಗಳು, ವಸತಿ ನಿಲಯಗಳ ಸ್ಥಿತಿಗಳ ಬಗ್ಗೆ ಹಾಗೂ ಡೊನೇಷನ್ ಹಾವಳಿಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸುವ ಹೋರಾಟದ ರೂಪರೇಷೆಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸಿದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪರಿಷತ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಂ ಕಡೆಮನಿಯವರು ಕೂಡ ಮಾತನಾಡಿ, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಶೋಷಿತ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡುವಂತಹ ಕೆಲಸವನ್ನ ಪದಾಧಿಕಾರಿಗಳು ಮಾಡಬೇಕು ಅಂತ ತಿಳಿಸಿದ್ರು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಸುರೇಶ್ ವೈ ಚಲವಾದಿ ಅವರು ವಹಿಸಿಕೊಂಡಿದ್ರು. ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು 2008ರಿಂದ ವಿದ್ಯಾರ್ಥಿ ಪರಿಷತ್ ಜೊತೆಗೆ ಕೈ ಜೋಡಿಸಿದ್ದೇನೆ. ಗದಗ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡುವ, ಸಂಘಟನೆಯನ್ನು ಕಟ್ಟುವಂತ ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳಿದರು. ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಪರಿಷತ್ನ ಜಿಲ್ಲಾ ಮುಖಂಡ ಬಸವರಾಜ ಟಿ ಮುಳ್ಳಾಳಿ ಅವರು ಕೂಡ ಮಾತನಾಡಿದರು. ಸಭೆಯಲ್ಲಿ ಪರಿಷತ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀನಾಥ್ ಪೂಜಾರ್ ಅವರು ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡಿದರು. ಸಭೆಯನ್ನ ಜಿಲ್ಲಾ ಸಂಪರ್ಕ ಕಾರ್ಯದರ್ಶಿ ಗುಂಡಪ್ಪ ತಳಕೇರಿ ಅವರು ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ನೂತನ ರೋಣ ತಾಲೂಕು ಉಪಾಧ್ಯಕ್ಷರಾಗಿ ಅಂದಪ್ಪ ಮಾದರ್ ಅವರು, ರೋಣ ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ರೇಖಾ ರಾಮವಾಡಗಿ ಅವರು, ರೋಣ ತಾಲೂಕು ಮಹಿಳಾ ಕಾರ್ಯದರ್ಶಿಯಾಗಿ ಅನ್ನಪೂರ್ಣ ಯಲಿಗಾರ್, ಮುಂಡರ್ಗಿ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಮರಿಯಜ ಎಂಎಚ್, ರೋಣ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಮುತ್ತು ಕಡಬಿನ್, ಹೊಳೆಆಲೂರು ಹೋಬಳಿ ಸಂಚಾಲಕರಾಗಿ ಮಂಜುನಾಥ್ ಮಾದರ್, ಮುಂಡರ್ಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಶಶಾಂಕ್ ಎಸ್ ಕನ್ನಾರಿ, ಗದಗ ಜಿಲ್ಲಾ ಸಂಪರ್ಕ ಕಾರ್ಯದರ್ಶಿಯಾಗಿ ಗುಡದಪ್ಪ ತಳಗೇರಿ, ನರಗುಂದ ತಾಲೂಕು ಅಧ್ಯಕ್ಷರಾಗಿ ನೇತಾಜಿ ವೈ ನರಗುಂದ ಅವರು ಆಯ್ಕೆಯಾದ ಪದಾಧಿಕಾರಿಗಳು. ಈ ಒಂದು ಸಂದರ್ಭದಲ್ಲಿ ರೋಣ ತಾಲೂಕು ಅಧ್ಯಕ್ಷ ರಮೇಶ್ ನಂದಿ, ನೂತನ ಉಪಾಧ್ಯಕ್ಷ ಅಂದಪ್ಪ ಮಾದರ್, ಗದಗ ತಾಲೂಕು ಅಧ್ಯಕ್ಷ ಉಮೇಶ್ ಅಬ್ಬಿಗೇರಿ, ಉಪಾಧ್ಯಕ್ಷ ಮಂಜುನಾಥ್ ದೊಡ್ಡಮನಿ, ಮುಂಡರ್ಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಾಂಕ ಕನ್ನಾರಿ, ರೋಣ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ರಾಮವಾಡಗಿ, ಪ್ರಧಾನ ಕಾರ್ಯದರ್ಶಿ ಅನ್ನಪೂರ್ಣ ಯಲಿಗಾರ್, ಪರಿಷತ್ನ ಮುಖಂಡರಾದ ಸುಭಾಷ ಐಹೊಳೆ, ಚೇತನ್ ಸಿದ್ದಮ್ಮನಹಳ್ಳಿ, ಪ್ರವೀಣ್ ತೆಗ್ಗಿನಮನಿ ಸೇರಿದಂತೆ ಮುಂತಾದವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಮಾದರ್, ರೋಣ. ತಂದೆ ತಾಯಿಗಳು ಕೂಡ, ಮಕ್ಕಳು ಕೂಡ, ಆಮೇಲೆ ಯುವಜನರು ಕೂಡ ಈ ರೀತಿ ಎಲ್ಲರೂ ಬ್ಯುಸಿ ಆಗಿರುವಾಗ ಅವ್ರನ್ನ ಹೋರಾಟಕ್ಕೆ ತರುವುದು ಹೇಗೆ, ಅಥವಾ ಅವರ ಬದುಕಿನ ಬಗ್ಗೆ ಅವರಿಗೆ ಪ್ರಶ್ನೆ ಮೂಡಿಸುವಂಗ ನಾವೆಲ್ಲ ಕಟ್ಟಬೇಕಾಗಿರ್ತಕ್ಕಂಥ ಚಳವಳಿ ಯಾವುದು, ಅಥವಾ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಬದುಕನ್ನು ರೂಪಿಸಲಿಕ್ಕೆ, ಅವರ ಭವಿಷ್ಯದ ಬದುಕಿನ ಬಗ್ಗೆ ಅವರಿಗೆ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮಾದರಿ ಯಾವುದು, ಆ ಚಳವಳಿ ಮಾದರಿಯನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೀವ, ಅಂತಹ ಒಂದು ಸಿದ್ಧ ಮಾದರಿ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ವಿದ್ಯಾರ್ಥಿ ಚಳವಳಿಗಳಲ್ಲಿ ಇದೆಯಾ? ಇಲ್ಲ. ಅವೆಲ್ಲವೂ ಕೂಡ ಹೆಂಗಾಗಿದ್ದಾವಪ್ಪ ಅಂತಂದರೆ ಅವೆಲ್ಲವೂ ಒಂದು ವಿದ್ಯಾರ್ಥಿ ಘಟಕಗಳಾಗಿದ್ದಾವೆ. ಸಂಘಟನೆ ಅಥವಾ ಪಕ್ಷದ ವಿದ್ಯಾರ್ಥಿ ಘಟಕಗಳಾಗಿರುವಾಗ ಆ ಪಕ್ಷಕ್ಕೆ ಬೇಕಾಗಿರುವ ಸಿದ್ಧಾಂತವನ್ನು ವಿದ್ಯಾರ್ಥಿಗಳ ಮಧ್ಯೆ ಬಿತ್ತುತ್ತಾ ಹೊರಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗಿನ ಯುವಜನರನ್ನ ಇಡೀ ಸೋಷಿಯಲ್ ಮೀಡಿಯಾ ಆವರಿಸಿಕೊಂಡಾಗ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ತಂದು ನಾವು ಚಳುವಳಿಯನ್ನು ಹೇಳೋದಾದ್ರೆ ಹೇಗೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇಂತಹ ಸಂದರ್ಭದಲ್ಲಿ ಶೋಷಿತ ವಿದ್ಯಾರ್ಥಿಗಳನ್ನು ಹೆಚ್ಚು ಬಲಿಪಶುವಾಗ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಬಲಿಪಶುವಾಗ್ತಾರೆ? ಒಂದು ಕಡೆ ಮನೆಯಲ್ಲಿ ಬದುಕಿನ ಪ್ರಶ್ನೆ, ಬಡತನ, ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ದೊಡ್ಡ ದಾಳಿ ಇಡ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳು, ದೊಡ್ಡ ದಾಳಿಯ ರೂಪದಲ್ಲಿ ಬರ್ತಕ್ಕಂಥ ನಮ್ಮ ಮಕ್ಕಳ ಭೌತಿಕ ದಾಳಿ ಮೇಲೆ ನಡೀತಕ್ಕಂಥ ಈ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾ ರೂಪದಲ್ಲಿ ಮತ್ತು ಒಂದೇನಪ್ಪ ವೈಭವೀಕರಣ ರೀಲ್ಸ್ಗಳಾಗಿರ್ಬೋದು, ಅವೆಲ್ಲ ನೋಡಿದ್ರೆ ಮಕ್ಕಳಿಗೆ ಬಡತನದ ಅರಿವಾಗಲ್ಲ. ಅಲ್ಲೆಲ್ಲ ಒಟ್ಟು ಎಂಜಾಯ್ಮೆಂಟ್ ಇದೆ. ಪ್ರತಿ ಕ್ಷಣ ಒಬ್ಬ ಮನುಷ್ಯ ಬೇಜಾರಾದಾಗ ಪುಸ್ತಕವನ್ನು ತೆಗೆದುಕೊಂಡು ಓದುವಂತಹ ಪದ್ಧತಿ ಉಳಿದಿಲ್ಲ, ಬೇಜಾರಾಗದ ಸಂಗೀತ ಕೇಳ್ತಕ್ಕಂಥ ಪದ್ಧತಿ ಉಳಿದಿಲ್ಲ, ಬೇಜಾರಾಗಲಿಕ್ಕೆ ಅವ್ರ ಹತ್ರ ಸಮಯವೇ ಇಲ್ಲ. ಯಾಕೆ ಸಮಯ ಇಲ್ಲ ಅಂತಂದರೆ ಆ ಸಮಯ ಕಳೆದು ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳು. ಇದು ನಮ್ಮ ಶೋಷಿತ ಮಕ್ಕಳ ಬದುಕಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಜನರೇಷನ್ ಸೃಷ್ಟಿ ಆಗ್ತಾ ಇದೆ. ಅದು ನಮ್ಮ ಮಕ್ಕಳಾಗಿರ್ಬೋದು, ಈಗಿನ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅಥವಾ ಹೈಸ್ಕೂಲ್ ಹಂತದ ಮಕ್ಕಳಿಗೆ. ಈಗ ಅವರೆಲ್ಲರೂ ಏನಾದರೂ ಪ್ರಶ್ನೆಗಳಿದ್ರೆ ಅವಾಗ ಟೀಚರ್ಸಿಗೆ ಕೇಳ್ತಿದ್ರು ಅಥವಾ ತಮ್ಮ ಹಿರಿಯರಿಗೆ ಕೇಳ್ತಿದ್ರು, ಮನೆಯಲ್ಲಿ ಕೇಳ್ತಿದ್ರು. ಏನು ಕೇಳ್ತಿದ್ರು? ಈ ಗದಗ ತೋಟದಾರ್ಯ ಮಠದ ಬಗ್ಗೆ ಮಾಹಿತಿ ಬೇಕಾದ್ರೆ ಯಾರು ಗದಗ ತೋಟದಾರ್ಯ ಮಠದ ಅಜ್ಜರು ಯಾರಿದ್ರು, ಅವ್ರು ಏನು ಹಿನ್ನೆಲೆ ಅಂತ ಕೇಳ್ತಿದ್ರು. ಅವ್ರು ಕೂತು ಪಾಠ ಕಥೆಯ ರೂಪದಲ್ಲಿ ಅಥವಾ ಒಂದು ಅಧ್ಯಾತ್ಮ ಅಂತ ಹೋಗ್ತಾರೆ, ನೆಗ್ಲಿಜೆನ್ಸಿ. ಆದರೂ ಕೂಡ ಮುಂದೊಂದು ದಿನ ರಮೇಶನ್ನ, ಸುರೇಶನ್ನ, ಬಸವರಾಜನ ಕರೆದು ಮಾತಾಡಿಸುವಂತಕ್ಕೆ ಇಲ್ಲಿ ನಾಯಕರಾಗಿ ಪಡೆದು ವಿದ್ಯಾರ್ಥಿ ನಾಯಕರು ಒಂದೊಂದು ಪಕ್ಷದಲ್ಲಿ ಜವಾಬ್ದಾರಿಗಳು ತೆಗೆದುಕೊಂಡು. ಇವೆಲ್ಲ ಯಾಕೆ ನಿಮ್ಮ ಮುಂದೆ ಹೇಳ್ತೀನಪ್ಪ ಅಂತಂದರೆ, ಯಾರು ಜವಾಬ್ದಾರಿಗಳು ತೆಗೆದುಕೊಂಡು ನೀವು ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತೀರೋ ನಿಮ್ಗೆ ಅವಕಾಶಗಳು ಹುಡ್ಕೊಂಡು ಬರ್ತದೆ. ರಾಜಕೀಯ ಅವಕಾಶ ಆಗಿರ್ಬೋದು, ಆರ್ಥಿಕ ಅವಕಾಶಗಳಾಗಿರ್ಬೋದು, ಸಾಮಾಜಿಕ ಅವಕಾಶಗಳಾಗಿರ್ಬೋದು. ಆದರೆ ಎಲ್ಲಿವರೆಗೂ ಸಮಾಜಮುಖಿಯಾಗಿ ನಾವು ಚಿಂತನೆ ಮಾಡೋದು, ಎಲ್ಲಿವರೆಗೂ ನಾವು ಸಮಾಜ ಚಿಂತನೆಯ ವಿಷಯಗಳನ್ನು ದಂಡಿಗಿಟ್ಟುಬಿಡ್ತೀವೋ ಅಲ್ಲಿಗೆ ಮತ್ತೆ ನಮ್ಮ ಅಸ್ತಿತ್ವದ ನಾಶ ಪ್ರಾರಂಭ ಆದಾಗ ನಾವು ಅಲ್ಪತೃಪ್ತರಾಗಬೇಕಾಗ್ತದೆ. ನಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ನಮ್ಮ ಆಶೆ ಆಕಾಂಕ್ಷೆಗಳ ದಿಕ್ಕು ಬದಲಿಸಿಕೊಂಡು ಹೊರಡಬೇಕಾಗ್ತದೆ. ಅದ ಕಾರಣಕ್ಕಾಗಿ ಏನಾದರೂ
ಇವತ್ತು ನೀವು ಬಿತ್ತಿರ್ತಕ್ಕಂಥ ಬೀಜಗಳು ಎಂದೋ ಒಂದಿನ ಮಳೆ ಬರ್ತದೆ, ಮಳೆ ಬಂದಾಗ ಚಿಗುರು ಹೊಡಿತದೆ, ಚಿಗುರು ಹೊಡೆದಿರ್ತಕ್ಕಂಥ ಗಿಡ ದೊಡ್ಡ ಹೆಮ್ಮರವಾಗ್ತದೆ. ಆ ಹೆಮ್ಮರಾಗಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ನೆರಳಾಗ್ತದೆ. ಆ ಕಾರಣಕ್ಕೆ ಬಿತ್ತುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ಅದು ಅಂಬೇಡ್ಕರ್ ಅವ್ರನ್ನ ಬಿತ್ತೋಣ, ಜ್ಯೋತಿಬಾ ಫುಲೆ ಅವ್ರನ್ನ ಬಿತ್ತೋಣ, ಶಾಹು ಮಹಾರಾಜ್ ಅವ್ರನ್ನ ಬಿತ್ತೋಣ. ನಮ್ಮ ಪೂರ್ವಿಕರು ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು, ಶಾಹು ಮಹಾರಾಜ್, ಟಿಪ್ಪು ಸುಲ್ತಾನ್ ಎಲ್ಲರನ್ನ ಸಮಾಜದಲ್ಲಿ ಬಿತ್ತುವ ಪ್ರಕ್ರಿಯೆ ಮಾಡೋಣ. ಅವರೆಲ್ಲರೂ ಬಿತ್ತಿರ್ತಕ್ಕಂಥ ಬೀಜಗಳನ್ನ ಕಿತ್ತುವ ಪ್ರಕ್ರಿಯೆ ಮನುವಾದಿಗಳು ಮಾಡ್ತಾ ಇರ್ತಾರೆ. ಅವರು ಅಲ್ಲಿ ಕಸವನ್ನು ಬೆಳೆಸ್ತಾರೆ, ನಾವು ಬಿತ್ತಿರ್ತಕ್ಕಂಥ ಬೀಜಗಳನ್ನು ನಾಡದೇ ಇರುವಾಗ ಮಾಡ್ತಾರೆ. ಆದರೂ ಕೂಡ ಅದನ್ನು ಮೀರಿ ನಮ್ಮ ಬೆಳೆಗಳನ್ನು ಬೆಳೆಸಬೇಕಪ್ಪ ಅಂತಂದರೆ ನಾವು ಗಟ್ಟಿ ಬೀಜಗಳನ್ನೇ ಬಿತ್ತಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡೋಣ. ಅದರೊಂದಿಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದೊಂದು ಜವಾಬ್ದಾರಿ. ಈ ಚಳುವಳಿ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಾಧ್ಯ ಇರ್ತಕ್ಕಂಥವ್ರು, ನಾನು ಹೇಳಬೇಕು ಮೊದಲೇ ಹೇಳಿದಾಗೆ, ಅವ್ರು ಬಂದರೆ 100 ಜನ ವಿದ್ಯಾರ್ಥಿಗಳು, ನಾವು ಫಸ್ಟ್ ದಿನದಲ್ಲೆಲ್ಲ ಮೀಟಿಂಗ್ ಮಾಡ್ತಿದ್ವಿ, ಹಾಸ್ಟೆಲ್ಗಳಲ್ಲೇ ಸೇರ್ತಿದ್ವಿ. ಮತ್ತೆ ಹೇಳೋದೇನಪ್ಪ ಅಂತ, ನಾವು ರಮೇಶ್ ಕಡೆಮನಿಯವ್ರ ಮನೆಯೇ ನಮಗೆ ಬಂದಾಗ ನಮ್ಮ IB ಅಲ್ಲೇ ಊಟ, ಮನೆಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಮ್ಮ ತಂದೆ ತಾಯಿ ಎಲ್ಲರೂ ನಮಗೆಲ್ಲ ಊಟ ಕೊಡ್ತಿದ್ವಿ, ಚೆನ್ನಾಗಿರ್ತಕ್ಕಂಥ ಊಟ. ನಾವು ಮನೆಗೆ ಹೋಗ್ತಿದ್ವಿ, ನಮಗೊಂದು ಕುಟುಂಬದ ಭಾವ. ಇವತ್ತಿಗೂ ಕೂಡ ಅದೇ ಭಾವದಲ್ಲಿ ನಾವೆಲ್ಲ ಇದ್ದೀವಿ. ಅವ್ರಿಗೂ ಮ್ಯಾರೇಜ್ ಆಗಿರಲಿಲ್ಲ, ಯಾರಿಗೂ ಮ್ಯಾರೇಜ್ ಆಗದೆ ಇರ್ತಕ್ಕಂಥವ್ರು, ಅವೆಲ್ಲರೂ ವೈಯಕ್ತಿಕವಾಗಿ ಹೋರಾಟ ಬದುಕನ್ನು ಕಟ್ಟಲಿಕ್ಕೆ ಬಂದಿರ್ತಕ್ಕಂಥವ್ರು. ನಂತರ ದಿನಮಾನದಲ್ಲಿ ಎಲ್ಲರ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ನಮಗೂ ಕೂಡ ನಡೀತವೆ. ಮುಂದೆ ಮದುವೆ, ಮಕ್ಕಳು ಇವೆಲ್ಲ ಆಗ್ತವೆ. ಆದರೆ ನಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ, ಅವಕಾಶ ಒಳಗಡೆ ಸಮಾಜಕ್ಕೆ ಕೊಡಬಹುದಾಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಟೈಮನ್ನು ನಾವು ಕೊಟ್ಟು ಸಮಾಜವನ್ನು ಕಟ್ಟುವ ಪ್ರಕ್ರಿಯೆಯನ್ನು ನಾವು ಕೂಡ ಮಾಡೋಣ ಅಂತಕ್ಕಂಥ ವಿನಂತಿ ಮಾಡ್ತೀವಿ. ಅದರೊಂದಿಗೆ ಈ ಇನ್ನೊಂದು ಥರದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಒಂದು ಚಳುವಳಿ ಇನ್ನೊಂದು ಚಳುವಳಿಯ ಪರ್ಯಾಯ ಅನ್ನೋದಕ್ಕೆ, ಪರ್ಯಾಯ ಅನ್ನೋದು ಏನೂ ಇಲ್ಲ ಇಲ್ಲಿ. ಯಾಕಂದರೆ ಮಾಡಲಿಕ್ಕೆ ಬಹಳ ಕೆಲಸಗಳಿದಾವೆ ಸಮಾಜದಲ್ಲಿ. ಒಂದಲ್ಲ ಎರಡಲ್ಲ, ಸಾವಿರಾರು ನೋವುಗಳು ನಮ್ಮ ಸಮಾಜದಲ್ಲಿ ಇದೆ. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸ್ವಜನ ಪಕ್ಷಪಾತ, ನಮ್ಮವರು ತುಳಿಯತಕ್ಕಂಥದ್ದು, ನಮ್ಮವ್ರನ್ನ ಹೊಡಿತಕ್ಕಂಥದ್ದು, ನಮ್ಮವರಿಗೆ ಮೋಸ ಮಾಡ್ತಕ್ಕಂಥದ್ದು, ಇವೆಲ್ಲ ನಡೀತಕ್ಕಂಥದ್ದು. ಇವುಗಳಿಗೂ ಕೂಡ ಉತ್ತರವಾಗಿ ವಿದ್ಯಾರ್ಥಿಗಳು ನಿಲ್ಲಬೇಕಾಗ್ತದೆ. ಆ ಸಂದರ್ಭದಲ್ಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಓದಿಸುವಂಥ ಪ್ರಕ್ರಿಯೆ ಒಂದು ಹೊಸ ಮಾದರಿ. ನಾವು ಹೊಸ ಪ್ರಯೋಗಗಳನ್ನು ಮಾಡಿದ್ದೀವಿ ಈಗ ಸಮಾಜದಲ್ಲಿ, ವಿದ್ಯಾರ್ಥಿ ಚಳವಳಿಗಳಲ್ಲಿ ಹೊಸ ಪ್ರಯೋಗ. ಅದು ಯಾರದೇ ಮಾಡದೇ ಇರತಕ್ಕಂಥದ್ದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೊಂದೇನಪ್ಪ ಅಂತ, ಅಂಬೇಡ್ಕರ್ ಬಗ್ಗೆ ಪ್ರತಿ ವರ್ಷ ಓದಿಸೋದು, ಅದಕ್ಕೊಂದು ಪ್ರೈಸ್ ಕೊಡೋದು, ಅವ್ರನ್ನ ಗೌರವಿಸೋದು. ಆ ಸಂದರ್ಭದಲ್ಲಿ ಹೊಸ ಪ್ರಯೋಗ ಮಾಡುವಾಗ ಎಡವಟ್ಟುಗಳು ಆಗ್ತವೆ. ಹಾಗೆ ನಾವು ಕೂಡ ಎಡವಟ್ಟು ಮಾಡ್ಕೊಂಡಿವಿ. ಇವತ್ತು ಬೇರೆ ಬೇರೆ ಸಂಘಟನೆಗಳು, ನಾನು ಆಪಾದನೆ ಮಾಡ್ತಾ ಇಲ್ಲ, ಬಟ್ ಸಂಗತಿಗಳನ್ನು ಹೇಳ್ತೀನಿ. ಬೇರೆ ಬೇರೆ ಸಂಘಟನೆಗಳಲ್ಲಿ ಬೇರೆ ಬೇರೆ ಆಪಾದನೆಗಳಿದ್ದಾವೆ. ಆದರೆ 2008ರಿಂದಲೂ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಇರ್ತಕ್ಕಂಥ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಹುಡ್ಕೊಂಡ್ಬರಿ ಇವತ್ತು ನಾವು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಓದಿದ್ದೀವಿ. ಅಷ್ಟು ಶಿಸ್ತಬದ್ಧವಾಗಿ ಒಂದು ಚೌಕಟ್ಟಿನೊಳಗೆ ದಲಿತ ವಿದ್ಯಾರ್ಥಿ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ದೀವಿ. ಅದಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬಡದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮುನ್ನಡೆಸ್ಕೊಂಡು ಹೋಗಬೇಕು. ದಲಿತ ವಿದ್ಯಾರ್ಥಿ ಪರಿಷತ್ ಒಳ್ಳೆ ರೀತಿಯಲ್ಲಿ ಬೆಳೀಬೇಕು. ನಂದಿರತಕ್ಕಂಥ ಅವಕಾಶ ವಂಚಿತ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸುವಂಥ ಸಂಘಟನೆ ಇದಾಗಬೇಕು ಅಂತಿರ್ತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಇವರೆಲ್ಲರೂ ಕೂಡ ಇಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಆದ್ರೆ ಏನು ನಮಗೆ ಹುದ್ದೆ ಏನು ಬೇಕಾಗಿಲ್ಲ. ಆದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಸಂಘಟನೆ ಆಗೈತಪ್ಪ ಅಂದರೆ ಈ ನಾಯಕರನ್ನ ಸೃಷ್ಟಿ ಮಾಡುವಂಥ ಒಂದು ಸಂಘಟನೆ. ಇಲ್ಲಿ ಈ ನಾಯಕರ ಈ ಸಂಘಟನೆಗೆ ಯಾರು ಪದಾಧಿಕಾರಿ ಹೋಗ್ಯಾರಲ್ಲ, ಯಾರು ಏನಾಗಿಲ್ಲ, ಎಲ್ಲರೂ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಯಾರ, ಕಾಂಟ್ರಾಕ್ಟರ್ ಆಗ್ಯಾರ, ನೌಕರಿದಾರ ಆಗ್ಯಾರ, ಗ್ರಾಮ ಪಂಚಾಯತಿ ಸದಸ್ಯರಾಗ್ಯಾರ, ಯಾರೂ ಏನು ಫೇಲೋರ್ ಆಗಿಲ್ಲ. ಈಗ ಇವತ್ತಿಗೆ ನಮ್ಮ ಇವತ್ತು ಒಂದು ಬರೀ ಕುಡಿಗಳು ಲಕ್ಷ್ಮಣ ಪೂಜಾರ ಅಂತೇಳಿ ಇವತ್ತು ಆಗೂ ಒಬ್ಬ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿ, ಆಗೂ ಕೂಡ ಒಂದು ಒಳ್ಳೆಯ ಇದ್ರಾಗ ಅದ. ಹಾಗಾಗಿ ನಾವು ಇಲ್ಲಿಂದ ಎಲ್ಲ ಇಷ್ಟರ ಸಂಘಟನೆ ಮಾಡಿದ್ದೀವಿ. ಆದರೂ ಕೂಡ ಇನ್ನಷ್ಟು ಇನ್ನು ಮುಂದಿನ ಈಗ ನಾವು ಅವಾಗ ಏನು ನಮ್ಗೆ ಮದುವೆ ಇದ್ದಿದ್ದಿಲ್ಲ ಗೊತ್ತಿಲ್ಲ, ನಾವೆಲ್ಲ ಏನೋ ಒಂದು ಕೂಡಬೇಕಪ್ಪ ಕೂಡಿಬಿಡ್ತಿದ್ವಿ. ಈಗೆಲ್ಲ ಕೆಲವೊಂದಿಷ್ಟು ಜವಾಬ್ದಾರಿ ಅವಕಾಶ ಇಲ್ಲ. ಅವಾಗ ನಾವೇನು ಹಾಸ್ಟೆಲ್ಗೆ ಹೋಗೋಲ್ಲ, ಪ್ರತಿಯೊಂದು ಹಾಸ್ಟೆಲ್ಗೂ ಕೂಡ ನಾವು ಅಲ್ಲಿ ವಿದ್ಯಾರ್ಥಿಗಳ ಸಂಘಟನೆ ಕಟ್ಟಿದ್ದೀವಿ. ಒಂದು 10 ಮಂದಿ ತಯಾರು ಮಾಡಿ ಅವಾಗೆಲ್ಲ ನಾವೇನು 10 ಮಂದಿ ತಯಾರು ಮಾಡಿದಾಗ ಅವಾಗ ಇರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗೆ ಇರ್ತಕ್ಕಂಥ ಏನು ಅವಾಗ ನಮಗೇನು ಮದುವೆ ಏನಿದ್ದಿಲ್ಲ, ಭರ್ಜರಿ ಸಂಘಟನೆ ಆಗ್ತದೆ. ಒಂದು 15 ದಿನದಾಗ ಒಂದು ತಿಂಗಳದಾಗ ಒಂದು ಗಾಂಧಿ ಸರ್ಕಲ್ ಬಂದ ಮಾಡ್ತೀವಿ. ಏನಾದ್ರು ವಿಷಯ ಆ ಪರಿ ಸ್ಟ್ರಾಂಗ್ ನಮ್ಗೆ ದಲಿತ ವಿದ್ಯಾರ್ಥಿ ಪರಿಷತ್. ಅವಾಗ ನಮ್ಗೆ ಇನ್ನುಳಿದ ನಾಯಕರಿಗೆ ನಾವೆಲ್ಲ ಕಂಗೇರಿ ಗುರಿ ಆಗ್ತೀವಿ. ಇವರು ಅಡಿಗೆಲ್ಲ ಬರ್ತಾರ, ಇವರು ಮಕ್ಕಳ ಮಾಸ ಮೀಸಿ ಮುಡಿಲ್ಲ, ಎಷ್ಟು ಮಾಡ್ತಾರೆ ಇವರು ಅಂತೇಳಿ ಚೆಲ್ಲಿಗೆಲ್ಲ ಇರ್ತಿದ್ವಿ. ಆದ್ರೆ ನಾವು ಯಾವ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೂ ನಾವು ಸಂಘಟನೆ ಮಾಡ್ತಾ ಹೋದ್ವಿ. ಇವತ್ತು ಆ ಸಂಘಟನೆ ದಲಿತ ವಿದ್ಯಾರ್ಥಿ ಸೇವೆಗಳನ್ನು ಮಾಡೋದು, ಸಂಘಟನೆಯಲ್ಲಿ ಸಕ್ರಿಯರಾಗಲಿ, ನಾಯಕತ್ವ ರೂಪಿಸ್ಕೊಳ್ಳಿ, ನಾಯಕರಾಗಲಿ, ದೊಡ್ಡ ದೊಡ್ಡ ಚಳವಳಿಯಲ್ಲಿ ಭಾಗ ಆಗಲಿ, ಬೆಳೀರಿ. ಅವೆಲ್ಲ ಅವಕಾಶಗಳು. ಉದ್ದಿಮೆದಾರ ಆಗ್ತದೆ, ಸರ್ಕಾರ ಮತ್ತು ಸೌಲಭ್ಯಗಳು
ನಮ್ಮ ವಿದ್ಯಾರ್ಥಿ ಪರಿಷತ್ ಸ್ಟೇಟ್ ಕಮಿಟಿ ಒಳಗೆ ನೀವಲ್ಲಿ ಕಾರ್ಯ ರಿಪೋರ್ಟರ್ ನಿಮ್ಗೆ ಅದೆಲ್ಲರ ಸಂಪರ್ಕ ಸಿಗುತ್ತೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಸಿಗ್ತವೆ. ಈಗ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ದಲಿತ ವಿದ್ಯಾರ್ಥಿ ಪರಿಷತ್ ಪರಿಹಾರ. ಹಾಗಾಗಿ ನಾವೆಲ್ಲ ನಿಮಗೆ ತಿಳ್ಕೊಂಡಾಗ ನಾನು ಮದುವೆ ಮಕ್ಕಳ ಆದಮೇಲೆ ವಿದ್ಯಾರ್ಥಿ ಪರಿಷತ್ ಸಂಪರ್ಕ ಯಾಕೆ ಕಲಿಬೇಕು ಅಂದ್ರೆ ಮಾತೃ ಸಂಘಟನೆ ಈ ಎಲ್ಲ ಸಂಘಟನೆಯಲ್ಲಿ ನಾನು ಗೆಸ್ಟ್ ಆಗಿ ಹೋಗಿ ಬಂದಿರ್ತೀನಿ. ಅದು ನಮ್ಮ ವಿದ್ಯಾರ್ಥಿ ನಾಯಕನನ್ನಕ್ಕಾಗಿತ್ತು ಒಳ್ಳೆ ಮೇಲೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಸಮಯ ತಗೊಳ್ಳಲ್ಲ. ವಿದ್ಯಾರ್ಥಿ ಸಂಘಟನೆಯನ್ನು ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಸಕ್ರಿಯವಾಗಿ ಮಾಡಬೇಕಂತೆಲ್ಲ ಸಹ ಇರಲಿ. ನಾನು ಏನಾದರೂ ಸಂಘಟನೆಯಲ್ಲಿ ಸ್ವಲ್ಪ ವಿಳಂಬಕ್ಕೆ ಕ್ಷಮೆ ಇರಲಿ. ನಾನು ಇನ್ನು ಮುಂದೆ ಆದರೂ ಕೂಡ ಬರ್ತೀನಿ. ಹೊಸ ವಿದ್ಯಾರ್ಥಿಗಳ ಸಂಘಟನೆ ಮಾಡೋಕ್ಕೆ ನಾನು ರೋಣ ಒಂದೊಂದು ತಾಲೂಕು ಜವಾಬ್ದಾರಿ ಕೊಟ್ಟರೆ ನನ್ನ ರೋಣ ತಾಲೂಕಿಗೆ ನನ್ನ ಉಸ್ತುವಾರಿಯಾಗಿ ಸಮಿತಿ ನನ್ನ ನೇಮಕ ಮಾಡಿ ಅಂತ ತಿಳ್ಕೊಂಡು ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ನೇ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನನ್ನ ರೋಣ ಹತ್ತಿರವಾದ ನಮ್ಮ ತಾಲೂಕಿನ ಸ್ಥಳ, ನನ್ನ ಸಂಘಟನೆ ಮತ್ತು ನನ್ನ ಊರು ಕಡೆ ಇರುವ ಸ್ಥಳ, ನನ್ನ ಜಿಲ್ಲೆಗೆ ಬರೋದು ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಕಡೆನ ಭಾಗಿಯಾಗಿರ್ತೀನಿ. ಅದಕ್ಕೆ ನನಗೆ ಆ ಕಡೆನ ಅವಕಾಶ ಮಾಡ್ತೀನಿ ಅಂತ ಹೇಳ್ತಾ ಹೊಸ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅವ್ರಿಗೆ ಹೊಸ ಪದಾಧಿಕಾರಿಗಳ ನೇಮಕ ಆದೇಶ ಕೂಡ ರೆಡಿಯಾಗಿದೆ. ಭವಿಷ್ಯ ದಿನಮಾನಗಳಲ್ಲಿ ನೇಮಕ ಆದೇಶವನ್ನು ಪಡೆದು ಯಾರು ಕೂಡ ಅನ್ಯಾಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಈಗಿರುವಂಥ ವಿದ್ಯಾರ್ಥಿ ನಾಯಕರಾಗಿ ನಿಮ್ಮ ಭವಿಷ್ಯದ ಪ್ರಬುದ್ಧ ಚಳವಳಿಗಳ ಎಲ್ಲ ಇರ್ತದೆ. ಮೂಢನಂಬಿಕೆ, ಕಂದಾಚಾರಗಳು, ಒಂಥರ ಇನ್ನೊಂದು ಯಾವಪ್ಪ ದರಿದ್ರ ನಡೆಸ್ತೀವಿ ಅಂಥವುಗಳನ್ನೆಲ್ಲ ಬಿಡಿ. ಒಳ್ಳೆಯ ಪ್ರಬುದ್ಧ ಚಿಂತನೆ ಆಗುವಂಥವ್ರು ನಾವೆಲ್ಲ ನಾಯಕರ ಬೆಳೆಯೋದಾದ್ರೆ ಬೆಳೆಯೋದು. ಆದರೆ ದಲಿತ ವಿದ್ಯಾರ್ಥಿ ಪರಿಷತ್ ಒಂದು ವೈಜ್ಞಾನಿಕ ರೀತಿಯಲ್ಲಿ, ಅಂದರೆ ಒಂಥರ ವೈಚಾರಿಕ ರೀತಿಯಲ್ಲಿ, ಅದರ ಒಂದು ವಿಶಿಷ್ಟ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ. ವಿದ್ಯಾರ್ಥಿ ಚಳವಳಿಗಳನ್ನು ನಾವು ಮೊದಲು ಹುಟ್ಟು ಹಾಕಿ ಅವನ್ನೆಲ್ಲ ಈ ಬಹುತೇಕ ರಾಜಕೀಯ ಒಂದು ಟೀಮ್ ಆಗಿ ರೆಡಿ ಮಾಡ್ಯಾರ. ಸರ್ಕಾರ ಮತ್ತು ವಿವಿಧ ಹುದ್ದೆಗಳಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ ಮತ್ತು ಶೈಕ್ಷಣಿಕ ವಲಯಗಳಲ್ಲಿ, ಚಿಂತನಾ ವಲಯಗಳಲ್ಲಿ ಬಹುತೇಕ ನೀವು ಹೇಳಿದ ರಾಜ್ಯ ವ್ಯಾಪ್ತಿ ಒಮ್ಮೆ ಬಂದಾದಾಗ ದಲಿತ ವಿದ್ಯಾರ್ಥಿ ಪರಿಷತ್ನೇ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು. ಅದು ಕ್ರೀಡಾ ಪಾರ್ಕದಲ್ಲಿ ಶ್ರೀನಿವಾಸ ಅಂದ್ರೆ ಆ ಚಳವಳಿಯ ಹಿಂದೆ ಇರುವಂಥವ್ರು ನಾವೆಲ್ಲ ಅಂದರೆ ನಮ್ಮ ಪಾತ್ರ ಇತ್ತು, ನಮ್ಮ ವಿದ್ಯಾರ್ಥಿ ಪರಿಷತ್ ಪಾತ್ರ ಇತ್ತು. ಸರ್ ಆ ಚಳವಳಿನ ಇಡೀ ರಾಜ್ಯ ವ್ಯಾಪ್ತಿನೇ ಬಂದ್ ಮಾಡಿಸಿದಾಗ ಸಂದರ್ಭದಾಗ ನಾನು ನಮ್ಮ ಪಾತ್ರ ಏನಿದೆ ಅದರಲ್ಲಿ ತಿಳ್ಕೊಂಡು ನಾನು ಈಗ ಗದಗದಲ್ಲಿದ್ದೆ ಸರ್. ಅಲ್ಲಿ ಕ್ರೀಡಾ ಪಾರ್ಕಲ್ಲಿ ನಮ್ಮ ಕಾರ್ಯಾಲಯದಿಂದನೇ ಬ್ಯಾನರ್, ಕಟಿಂಗ್ಸ್, ಧ್ವಜ ಎಲ್ಲವುಗಳು ಕ್ರೀಡಾ ಪಾರ್ಕ್ ಹೋಗ್ತಿದ್ವಿ. ನಾವೇನು ತಿಳ್ಕೊಂಬಿಟ್ಟಿವಿ ಅಂತಂದ್ರೆ ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಸುಮ್ಮನೆ ಕೊಂಡ್ರೆ ನಾವು ಬಹುತೇಕ ಭಾಗಿಯಾಗಿ ಪರಿಸ್ಥಿತಿ. ಕ್ರೀಡಾ ಪಾರ್ಕ್ದಲ್ಲಿ ಪ್ರತಿಭಟನೆ ನಿರತರಾಗಿದ್ದಾರೆ. ಸಾಯಂಕಾಲವರೆಗೂ ಕೂಡ ಲಕ್ಷಾಂತರ ಮಂದಿ ಸೇರಿಸುವಂಥ ಒಳ್ಳೆಯ ಸಾಮರ್ಥ್ಯ ಇರುವಂಥ ಕೆಲಸ ತಿಳ್ಕೊಂಡು. ಹಾಗೆ ಮಾಧ್ಯಮಗಳಲ್ಲಿ ನೀವು ಯಾರು ಜಿಗ್ನೇಶ್ ಮೇವಾನಿ ನೋಡಿರಲ್ಲ, ಕೇಳಿರಲ್ಲ ಅವ್ರ ಹೆಸರನ್ನ. ಅವ್ರು ಬಹುತೇಕ ಗುಜರಾತಿನ ವಿಧಾನಸಭಾ ವಿಷಯವಾಗಿ ಒಂದೇ ಕಡೆಯಿಂದ ಧ್ವನಿ ಮಾಡಿದ್ದಾರೆ. ಇಡೀ ವಿಧಾನಸಭಾ ಸದಸ್ಯರು, ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಂದೇ ಸೈಡ್ ನೋಡುವಂಥದ್ದು ಧ್ವನಿಯಾಗಿದ್ದರೆ ಶಶಿಕಾಂತ್ ಸೆಂಥಿಲ್ ಮತ್ತು ನಮ್ಮ ಜಿಗ್ನೇಶ್ ಮೇವಾನಿ ಅಂಥವ್ರ ಜೊತೆ ನಮ್ಮ ವಿದ್ಯಾರ್ಥಿ ಸಂಪರ್ಕ, ಪ್ರಬುದ್ಧ ಚಳವಳಿಯ ಜೊತೆ ನಮ್ಮ ಸಂಪರ್ಕ. ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿ ಹಲವಾರು ಯುವಕರು ಒಳ್ಳೆಯ ರೀತಿಯಿಂದ ನಾವೆಲ್ಲ ವೈಜ್ಞಾನಿಕ ರೀತಿಯಲ್ಲಿ, ವೈಚಾರಿಕ ರೀತಿಯಲ್ಲಿ ಅದನ್ನು ರೂಪುಗೊಂಡಂಥ ಸಂಘಟನೆ. ಆದರೆ ಬಹುತೇಕ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಯುವಕರಾಗಿರ್ತಾರೆ. ನಾವೆಲ್ಲ ಮದುವೆ ಮಕ್ಕಳ ಜೀವನ ಮಕ್ಕಳ ಕುಟುಂಬದ ಆದರೆ ನಮ್ಮ ಕರೆ ವಿದ್ಯಾರ್ಥಿ. ಆದರೆ ಎರಡನೇ ಹಂತದ ವಿದ್ಯಾರ್ಥಿಗಳು ಸ್ವಲ್ಪ ಚಳವಳಿಗೆ ಅವ್ರು ಬರುವಂಥ ನಮ್ಮದು ಕೂಡ ತಪ್ಪೆ, ನಮ್ಮದು ಕೂಡ ಅದರಲ್ಲಿ ತಪ್ಪೆ. ಅದು ಯಾರ ಮೇಲೂ ನಾವು ಕೂಡ ಇದು ಮಾಡ್ತಾರೆ. ಎರಡನೇ ಹಂತದ ಯುವಕರು ವಿದ್ಯಾರ್ಥಿಗಳು ಅವರನ್ನು ನಾವು ವಿದ್ಯಾರ್ಥಿ ಶ್ರೀರಕ್ಷೆ. ಅದರಿಂದ ನಾವು ಮತ್ತೆ ನಿಮ್ಮ ಸ್ಪಂದಿಸ್ತೀರಿ, ನಮಗೆ ಬಲವಾಗಿರ್ತೀರಿ, ಧೈರ್ಯವಾಗಿರ್ತೀರಿ ಅಂತ ಅಂದ್ಕೊಂಡು ನಾವು ಯಾವುದೇ ಸಮಸ್ಯೆಗಳು ವಿದ್ಯಾರ್ಥಿಗಳು ಬಂದ ಸಮಸ್ಯೆಗಳನ್ನು ಹೇಳಿದ್ರಪ್ಪ ಅಂದ್ರೆ ನಾವು ಅಧ್ಯಕ್ಷನ ಮುಟ್ಟಿಸ್ತೀವಿ, ಎಲ್ಲ ಪದಾಧಿಕಾರಿಗಳು ಮುಟ್ಟಿಸ್ತೀವಿ. ನೀವು ಸ್ವಲ್ಪ ನಮ್ಗೆ ಕೈ ಜೋಡಿಸ್ಬೇಕು. ಯಾಕಂದ್ರೆ ನಾವು ಹೊಸಬ್ರು, ನೀವು ನಮ್ಮ ಬೆನ್ನಿಂದ ಇದ್ರಪ್ಪ ಅಂದ್ರೆ ನಮಗೊಂದು ಧೈರ್ಯ. ನಮ್ಗೆ ಯಾರು ಬರಬೇಕಾದ ಅವಶ್ಯಕತೆ ಇಲ್ಲ. 10 ಮಂದಿ ಬೇರೆ ವಿದ್ಯಾರ್ಥಿಗಳು ಬರಬೇಕಾದ ಅವಶ್ಯಕತೆ ಇಲ್ಲ. ನಾವು 4 ಜನ ಇದ್ದೀವಿ, 4 ಜನ ನಮ್ಮ ಜೊತೆ ಬನ್ನಿರಿ. ನಾವು
ಪದಾಧಿಕಾರಿಗಳು ಏನದವಲ್ಲ 4 ಜನ ನಿಂತ್ಕೊಂಡು ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣ ಕೇಳೋಣ ಅಂತ ಹೇಳ್ತಾ ನನಗೆ ಇವರೊಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಮತ್ತು ನನ್ನ ಎಲ್ಲ ಪದಾಧಿಕಾರಿ ಸಹಪಾಠಿಗಳಿಗೆ ನನ್ನ ಪರವಾಗಿ ವಿಶೇಷವಾಗಿ ನಾನು ಇವತ್ತು ಜಿಲ್ಲಾ ಸಂಪರ್ಕ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದೀರಿ. ಹಾಗಾಗಿ ನನ್ನ ಪರವಾಗಿ ಮತ್ತು ನನಗೂ ಸಹಿತ ಖುಷಿ ಸಹಿತ ಆಗಿದೆ. ಯಾಕಂದರೆ ನಾನು ವಿದ್ಯಾರ್ಥಿಗಳ ಪರವಾಗಿ ಇದಕ್ಕಿಂತ ಮುಂಚೆ ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಾ ಇರ್ತಿದ್ದೆ, ಸಮಸ್ಯೆಗಳು ಶಾಲೆಗಳಿಗೆ ಭೇಟಿ ಕೊಡ್ತಿದ್ದೆ, ಏನಪ್ಪ ಸಮಸ್ಯೆಗಳಿಲ್ಲ ಅದು ಕೇಳ್ತಾ ಇದ್ದೆ. ಆಮೇಲೆ ಇತ್ತೀಚೆಗೆ ನಾನು ಏನು ಸಾಧ್ಯ ಐತೆ ಅಂಬೇಡ್ಕರ್ ಹೆಸರುಗಳಾಗ ಸಾವಿತ್ರಿಬಾಯಿ ಫುಲೆ ಹೆಸರುಗಳು ಏನು ಬರೋ ಸಾಧ್ಯ ಐತೆ ಅಂತ ಹೇಳಿ 6 ವರ್ಷದಿಂದ ಸುಮಾರು ಕೊರೋನಾಕ್ಕಿಂತ ಮುಂಚಿನ ಸಹಿತ ನಾನು ಗುಡಿ ಒಳಗೆ ಅಭ್ಯಾಸ ಮಾಡಿಸ್ತಿದ್ದೆ. ಹುಡುಗಿಗೆ ಗುಡಿ ಒಳಗೆ ಅಭ್ಯಾಸ ಮಾಡಿಸ್ತಾ ಇದ್ದೆ. ಗಣಪತಿ ಜಯಂತಿ ಬಂದಪ್ಪ